ಇವತ್ತು ಅಪ್ಪು ಕಪ್ ಟೂರ್ನಿಮೆಂಟ್ ನ ಕೊನೆ ದಿನ. ನಾವು ಲಾಸ್ಟ್ ಮ್ಯಾಚ್ ಅಲ್ಲಿ ಎಲ್ಲಾ ಮ್ಯಾಚ್ ನ ಗೆದ್ದು ಡೈರೆಕ್ಟ್ ಆಗಿ ಈಗ ಕ್ವಾಲಿಫೈಯರ್ ಮ್ಯಾಚ್ ನ ಆಡ್ತಾ ಇದೀವಿ. ಈ ಮ್ಯಾಚ್ ಅಲ್ಲಿ ಏನಾದ್ರು ನಾವು ಗೆಲ್ತು ಅಂತಂದ್ರೆ ಡೈರೆಕ್ಟ್ ಆಗಿ ಫೈನಲ್ ಗೆ ಸೆಲೆಕ್ಟ್ ಆಗ್ತೀವಿ. ನಮ್ ಬ್ಯಾಡ್ ಲಕ್ ಹೆಂಗಿತ್ತು ಅಂತಂದ್ರೆ ಫಸ್ಟ್ ಮ್ಯಾಚ್ ನ ಸೋತು, ಫಸ್ಟ್ ಮ್ಯಾಚ್ ಅಲ್ಲಿ ಯಾರು ಸೋತಿರ್ತಾರೆ ಅವ್ರಿಗೆ ಇನ್ನೊಂದ್ ಮ್ಯಾಚ್ ಆಡೋ ಅವಕಾಶನೂ ಕೂಡ ಇತ್ತು. ಹಾಗಾಗಿ ಎರಡನೇ ಮ್ಯಾಚ್ ನು ಕೂಡ ಅದ್ದೂರಿಯಾಗಿ ಗೆದ್ದು ಸೆಲೆಬ್ರೇಷನ್ ಗೆ ಸ್ಟಾರ್ಟ್ ಮಾಡ್ದೆ. ಯಾಕಂತಂದ್ರೆ ಈಗ ನಾವು ಡೈರೆಕ್ಟ್ ಆಗಿ ಎಂಟ್ರಿ ಆಗಿರೋದು ಫೈನಲ್ ಮ್ಯಾಚ್ ಗೆ. ಫೈನಲಿ ಇವಾಗ ನಾವು ಮತ್ತೆ ನಮ್ಮ ಟೀಮ್ ಓನರ್ ಎಲ್ಲ ಖುಷಿಯಾಗಿರೋದು ಏನಕ್ಕೆ ಅಂತಂದ್ರೆ ಫೈನಲ್ ಮ್ಯಾಚ್ ಗೆ ಎಂಟ್ರಿ ಆಗ್ತಾ ಇದೀವಿ. ನಾವು ಫಸ್ಟ್ ಮ್ಯಾಚ್ ಯಾರ ಬಳಿ ಸೋತಿದ್ದೋ ಅವ್ರ ಮುಂದೆನೆ ಈಗ ಫೈನಲ್ ಮ್ಯಾಚ್ ನ ಆಡೋಕೆ ರೆಡಿ ಆಗ್ತಾ ಇದೀವಿ. ಫಸ್ಟ್ ಮ್ಯಾಚ್ ಸೋತಿದ್ದೋ ಇವಾಗ ರಿವೆಂಜ್ ಗೋಸ್ಕರ ಕಾಯ್ತಾ ಇದೀವಿ. ನಮ್ನೆ ಎಣೆ ಎತ್ತೀನಿ ಅಂತಂದ್ರೆ ಇವ್ನು ಎಣೆ ಎತ್ಬಿಟ್ಟೆ ನಾವು ಹೋಗೋದು. ಟ್ರೋಫಿ ನೋಡಕ್ ಬಂದ್ರೆ ಫಸ್ಟ್ ಸೆಕೆಂಡ್ ಎರಡು ಟ್ರೋಫಿನೂ ಕೂಡ ಚೆನ್ನಾಗಿದೆ. ಅದರಲ್ಲಂತೂ ಮೊದಲನೇ ಟ್ರೋಫಿ ಅಂತೂ ತುಂಬಾನೇ ಚೆನ್ನಾಗಿದೆ. ನಮ್ ಕಣ್ಣು ಫಸ್ಟ್ನೇ ಟ್ರೋಫಿ ಮೇಲೆ ಕಣ್ ಬಿತ್ತು ಅಂತಂದ್ರೆ ಟ್ರೋಫಿನ ಹೆಂಗಾದ್ರೂ ಮಾಡ್ಲಿ ಎತ್ತಲೇಬೇಕು ಅನ್ಕೊಂಡು ಇವಾಗ ಫೈನಲ್ ಮ್ಯಾಚ್ ಗೆ ಎಂಟ್ರಿ ಆಗ್ತಾ ಇದೀವಿ. ಫೈನಲ್ ಮ್ಯಾಚ್ ಗೆ ಎಂಟ್ರಿ ಆಗೋಕ್ಕೂ ಮುಂಚೆ ಗ್ರೂಪ್ ಅಲ್ಲಿ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಏನಾದ್ರೂ ಆಗ್ಲಿ ಈ ಮ್ಯಾಚ್ ನ ನಾವು ಗೆಲ್ಲೇಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಫೀಲ್ಡ್ ಗೆ ಎಂಟ್ರಿ ಆಗ್ತಾ ಇದೀವಿ. ಫೈನಲ್ ಆಗಿ ಅಂದ್ರೆ ನಾವು ರಾಯಲ್ ಚಾಲೆಂಜರ್ಸ್ ಕೋಟೆ ಪ್ರಪ್ರಥಮ ಬಾರಿಗೆ ಅಪ್ಪು ಕಪ್ ಸೀಸನ್ 1 ನ ನಮ್ಗೆ ವಶ ಮಾಡ್ಕೊಬಿಟ್ಟಿದೀವಿ. ಎಂತ ಮ್ಯಾಚ್ ಅಂತಂದ್ರೆ ಕೊನೆಯ 2 ಬಾಲ್ಗೆ ಕೇವಲ 3 ರನ್ ಬೇಕಾಗಿರುತ್ತೆ. ನಮ್ಮ ಟೀಮ್ ಅಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ಲೇಯರು ಕೂಡ ಅವ್ರ ಆಟನ ಆಡಿ ಕೊಟ್ಟಿರೋ ಟಾರ್ಗೆಟ್ ಗೆ ತುಂಬಾನೇ ಹತ್ರ ಬಂದಿರ್ತಾರೆ. ಲಾಸ್ಟ್ 2 ಬಾಲ್ಗೆ ಒಂದು 6 ಅನ್ನ ಹೊಡೆದು ನಮ್ಮ ಮ್ಯಾಚ್ ನ ವಿನ್ ಮಾಡಿದಂತಹ ಧನರಾಜ್ ಅವರಿಗೆ ನನ್ನ ಕಡೆಯಿಂದ ಮತ್ತೆ ನನ್ನ ಟೀಮ್ ನ ತಂಡದವರ ಕಡೆಯಿಂದ ತುಂಬಾನೇ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಮು ಇಷ್ಟೊಂದು ಖುಷಿಯಾಗಿರೋದಕ್ಕೆ ಫುಲ್ ಸೆಲೆಬ್ರೇಷನ್ ಮಾಡ್ತಾ ಇರೋದಕ್ಕೆ ಇಬ್ರು ಕಾರಣವಾದವರು ಯಾರು ಅಂತಂದ್ರೆ ಕೊನೆ ಬಾಲ್ ಅಲ್ಲಿ 6 ಹೊಡೆದಂತಹ ಧನರಾಜ್, ಟೀಮ್ ನ ಲೀಡ್ ಮಾಡಿದಂತಹ ಶಿವು ಅಲಿಯಾಸ್ ಕರಿಯಪ್ಪ, ಜೊತೆಗೆ 2 ಮ್ಯಾಚ್ ಅಲ್ಲೂ ಹ್ಯಾಟ್ರಿಕ್ 6 ಹೊಡೆದ ಮದನ್ ಮತ್ತು ರೋಹನ್, ಒಳ್ಳೆ ಬೌಲಿಂಗ್ ಮುಖಾಂತರ ಕಂಟ್ರೋಲ್ ಮಾಡಿದ ಸುಹಾಸ್ಗೆ ಯಾವುದೇ ಕ್ಯಾಚ್ ನ ಮಿಸ್ ಮಾಡದೇನೆ ಹಿಡಿದಂತಹ ಸಚಿನ್, ಪ್ರವೀಣ್ ಹಾಗೂ ನಾನು ಅಂದ್ರೆ ನಿಮ್ಮ ಪ್ರೀತಿಯ ರವಿರಾಜ್ ವನಸಿರಿ, ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನ ಹೇಳ್ತೀನಿ. ಕಪ್ಪು ನಮ್ದೇ ಈ ಸಲ ಕಪ್ಪು ನಮ್ದೇ.